ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲಾ ಕಾಂಗ್ರೆಸ್ ನಾಯಕರಲ್ಲಿನ ಭಿನ್ನಮತ ಇನ್ನೂ ಮುಗಿದಂತೆ ಕಾಣುತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಭೇಟಿಯ ಬಳಿಕವೂ ಕೂಡ ತೃಪ್ತಿ ಹೊಂದದಂತಹ ನಾಯಕರು ಬೆಂಗಳೂರಿನಲ್ಲಿ 2 ಸಭೆಯ ಬಳಿಕ ನಿನ್ನ ಬೀದರ್ನಲ್ಲಿ 3ನೇ ಸಭೆಯನ್ನ ನಡೆಸಿದ್ದಾರೆ. ಕೈ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಮತ್ತೆ ತಮ್ಮ ಬಂಡಾಯದ ಬಾವುಟವನ್ನ ಬೀಸಿದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ಬೀದರ್ನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದಂತ ಅತೃಪ್ತ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕಡೆಗಣನೆ, ಬಿಜೆಪಿ ನಾಯಕರ ಓಲೈಕೆ, ಪಕ್ಷ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರ ನಿರ್ಲಕ್ಷ್ಯ ಹೀಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಅಂತ ತಿಳಿದು ಬಂದಿದೆ. ಇಂದಿನ ಸಮಾನ ಮಾಜಿ ಶಾಸಕರು, ಮಾಜಿ ಸಚಿವರು, ನೇರ ನಮಗೆ ಹೆಸರಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಅವರಿಗೆ ಈ ಒಂದು ಸಭೆಗೆ ಅದೇ ರೀತಿಯಾಗಿ ಇನ್ನೋರ್ವ ವಿಧಾನ ಪರಿಷತ್ನ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ಮೇಘಲ ಪಾಟೀಲ್ ಸಭೆಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು. ಅವರ ಕ್ಷೇತ್ರದಲ್ಲಿ ಅಲ್ಲಿ ಕಾಂಗ್ರೆಸ್ ಬಿಡಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಸುಮಾರು 20-25 ವರ್ಷ ಆಯಿತು ಅಲ್ಲಿ ಯಾರು ಕೂಡ ನಮ್ಮ ಶಾಸಕರು ಗೆದ್ದಿಲ್ಲ. 30 ವರ್ಷ ಆಗಿದೆ. 30 ವರ್ಷ ಆಗಿದೆ ಅಂದ್ರೆ ಅವರ ಜನ ನಿಜವಾಗ್ಲೂ ನಾವು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದಿದೆ. ಯಾಕಂದ್ರೆ ಒಂದ್ಸಲ ಬೀದರ್ ತಾಲೂಕಿನ ಅಷ್ಟೂರು ಗ್ರಾಮದ ವಜ್ಜಿನಾಥ್ ಎನ್ನುವರ ಮನೆ ಗೇಟ್ ಹಾರಿ ಮನೆಗೆ ನುಗ್ಗಿದ 2 ಕಳ್ಳರು ಮನೆಯಲ್ಲಿ ಸಿಸಿಟಿವಿ ಇರುವುದನ್ನು ಗಮನಿಸಿ ಫರಾರಿಯಾಗಿದ್ದಾರೆ. ಮನೆಯಲ್ಲಿದ್ದ 2 ಮೊಬೈಲ್ಗಳನ್ನು ಕದ್ದೊಯ್ದಿದ್ದಾರೆ ಖದೀಮರು. ಕಳ್ಳರ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿ. ಈ ಕುರಿತು ಬೀದರ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮನೆಗೆ ಗೇಟ್ ಕೊಲ್ಲತ್ತೆ ತಿಳಿತದೇನು ಮಾತಾಡ್ಬೋದು ಟಕಲು ಹನನ ದಾರಿಯವ ಟಕಲು ಹನ. ಇನ್ನು ವಿಶ್ವ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಕಾರ್ಮಿಕ ಇಲಾಖೆ, ಕಾನೂನು ಸೇವಾ ಸಮಿತಿ, ತಾಲೂಕು ಆಡಳಿತ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದಂತಹ ಜಾಗೃತಿ ಜಾಥಾಗೆ ಹಿರಿಯ ಶ್ರೇಣಿ ನ್ಯಾಯಾಧೀಶ ರಾಘವೇಂದ್ರ ಉಜ್ಜಿನಾಥ್ ಅವರು ಹಾಗೂ ಕಿರಿಯ ಶ್ರೇಣಿ ನ್ಯಾಯಾಧೀಶ ದೇಶಭೂಷಣ್ ಕೌಜಲ್ಗಿ ಅವರು ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ. ಪಟ್ಟಣದ ಕೋರ್ಟ್ ಆವರಣದಿಂದ ಆರಂಭಗೊಂಡ ಜಾತ್ರಾ ಬಿಆರ್ ಅಂಬೇಡ್ಕರ್ ವೃತ್ತ, ಗಾಂಧಿ ವೃತ್ತ, ಬಸವೇಶ್ವರ ವೃತ್ತದ ಮಾರ್ಗವಾಗಿ ಸಾಗಿ ಪುರಭವನದವರೆಗೆ ನಡೆಯಿತು. ಜಾಥಾದಲ್ಲಿ ಪಾಲ್ಗೊಂಡ ಶಾಲಾ ಮಕ್ಕಳು ಬಾಲಕಾರ್ಮಿಕ ಪದ್ಧತಿ ನಾಚಿಕೆ ಕೇಡು, ಬಾಲಕಾರ್ಮಿಕ ಪದ್ಧತಿ ನಿಲ್ಲಿಸಿ, ದುಡಿಮೆ ಬೇಡ, ಶಿಕ್ಷಣ ಬೇಕು, ಮುಗ್ಧತೆ ರಕ್ಷಿಸಿ, ಬಾಲಕಾರ್ಮಿಕತೆ ಶಿಕ್ಷಿಸಿ, ಬಾಲಕಾರ್ಮಿಕ ಅನಿಷ್ಟ ಪದ್ಧತಿ ಅಳಿಸಿ, ಮಕ್ಕಳನ್ನ ತಪ್ಪದೆ ಶಾಲೆಗೆ ಕಳಿಸಿ ಎಂಬ ನಾಮಫಲಕ ಪ್ರದರ್ಶಿಸುವ ಮೂಲಕ ಜಾಗೃತಿ ಜಾಥಾವನ್ನು ನಡೆಸಲಾಯಿತು ಅಂತ ಹೇಳಿದ್ದಾರೆ. ಮನೆ ಕೈತಾರೆ
ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮೇಲ್ಮಟ್ಟದ ನಾಯಕ ಸುರ್ಜೇವಾಲಾ ಅವರನ್ನ ಮಾಜಿ ಸಚಿವ ರಾಜಶೇಖರ ಪಾಟೀಲ್ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಈ ಭೇಟಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಸಹ ಹಾಜರಿದ್ದರು. ಇನ್ನು ಕಾಂಗ್ರೆಸ್ನ ಒಳ್ಳಬೇಗುದಿ ಮತ್ತು ಸೆಪ್ಟೆಂಬರ್ ಕ್ರಾಂತಿಯ ವಿಚಾರದ ಹಿನ್ನೆಲೆ ಸುರ್ಜೇವಾಲಾ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರು. ಆದರೆ ಏರ್ಪೋರ್ಟ್ ನಲ್ಲಿಯೇ ಬೀದರ್ ಬಂಡಾಯ ನಾಯಕರು ಈಶ್ವರ್ ಖಂಡ್ರೆ ಅವರ ಬಗ್ಗೆ ದೂರು ನೀಡಿದ ಹಾಗೆ ಕಾಣಿಸ್ತಾ ಇದೆ. ಬೀದರ್ ಜಿಲ್ಲೆಯ ಅತೃಪ್ತ ಕಾಂಗ್ರೆಸ್ ನಾಯಕರು ಮತ್ತು ಭಿನ್ನಮತೀಯರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ರು. ಇಂದು ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸುತ್ತಿದ್ದಂತೆ ಅವರಿಗೂ ಕೂಡ ಭೇಟಿಯಾದಂತಹ ರಾಜಶೇಖರ್ ಪಾಟೀಲ್ ಈ ಬಗ್ಗೆ ಚರ್ಚಿಸುವ ಅನುಮಾನ ಇದೆ ಅನ್ನೋ ಒಂದು ವರದಿ ಈಗಾಗಲೇ ಹೊರಬಿದ್ದಂತಿದೆ. ಇನ್ನು ಜಿಲ್ಲೆಯ ರಾಜಕೀಯದ ಬೆಳವಣಿಗೆ ಮತ್ತು ಇನ್ನಿತರ ವಿಷಯದ ಕುರಿತು ಮಹತ್ವದ ಚರ್ಚೆ ನಡೆದಿರೋ ಬಗ್ಗೆ ಅಂದಾಜು ವ್ಯಕ್ತವಾಗ್ತಾ ಇದೆ ಮತ್ತು ತಾವು ಇಲ್ಲೇ 2-3 ದಿನ ಇರೋದಾಗಿ ಹೇಳಿದ್ದು ತಾವು ಭೇಟಿ ಆಗಬಹುದು ಅಂತ ತಿಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಬೀದರ್ನಲ್ಲಿ ಸದ್ಭಾವನಾ ಮಂಚ್ ವತಿಯಿಂದ ಕೋಮು ಸೌಹಾರ್ದತೆಗಾಗಿ ಬೃಹತ್ ಜಾಗೃತಿ ಜಾಥಾ ನಡೆಯಿತು. ಇತ್ತೀಚಿನ ದಿನಗಳಲ್ಲಿ ಕೋಮು ಗಲಭೆ, ಕೊಲೆ, ದ್ವೇಷದ ಘಟನೆಗಳು ಹೆಚ್ಚುತ್ತಿರುವ ಹಿನ್ನೆಲೆ ಸಮಾಜದಲ್ಲಿ ಶಾಂತಿ, ಐಕ್ಯತೆಗೆ ಬೆಂಬಲ ನೀಡಲು ಮೊಹಮ್ಮದ್ ಗವಾನ್ ಮದ್ರಸಾದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಈ ನಡಿಗೆ ಆಯೋಜನೆಗೊಂಡಿತ್ತು. ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಸಮುದಾಯ ಸೌಹಾರ್ದತೆಯ ಸಂದೇಶ ಸಾರಿದ್ರು. ಇನ್ನು ಕೋಮು ಸೌಹಾರ್ದತೆಗೆ ಧಕ್ಕೆಯಾಗುವ ಘಟನೆಗಳನ್ನು ತಡೆಯಲು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲೆಯಲ್ಲಿ ಜಾತ್ಯತೀತ ಮನಸ್ಸುಗಳಿಂದ ಈ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಪಾದನೆ ದೊರೆಯಿತು. नफरत की जगह नहीं, हर मजहब है एक फूल, चलो अमन के बाग में खेले हम, एक नजरिए, एक आवाज, एक इत्तेहाद, भाईचारा है हमारी ताकत, चलो अमन की राहों में साथ. ಇನ್ನು ಸಂಗೀತ ಕಲಿಯುವುದರಿಂದ ಮತ್ತು ಆಲಿಸುವಿಕೆಯಿಂದ ವ್ಯಕ್ತಿಯ ಶರೀರ ಮತ್ತು ಮನಸ್ಸಿನಲ್ಲಿ ನವ ಚೈತನ್ಯ ತುಂಬುತ್ತದೆ ಅಂತ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಾಳಿ ತಿಳಿಸಿದ್ದಾರೆ. ಗಾನ ಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘ ವತಿಯಿಂದ ನಗರದ ಹಳೆ ನವದಗೇರಿ ಹೆಬ್ಬಾಳೆ ಅವರ ತೋಟದ ಮನೆಯಲ್ಲಿ ಆಯೋಜಿಸಿದ ನೂತನ ಸಂಗೀತ ಪಾಠಶಾಲಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಾಗತೀಕರಣ ಮತ್ತು ಆಧುನಿಕತೆಯ ಭರಾಟೆಯಲ್ಲಿ ವ್ಯಕ್ತಿ ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ. ಒತ್ತಡದ ಬದುಕಿನಿಂದ ಮನುಷ್ಯ ವಿಶ್ರಾಂತಿ ಪಡೆಯಲು ಸಂಗೀತ ದಿವ್ಯವಷಧವಾಗಿದೆ. ಸಂಗೀತ ನಮಗರಿವಿಲ್ಲದಂತೆಯೇ ಆನಂದ ನೀಡುತ್ತದೆ. ಹಾಡು ಕೇಳುತ್ತಲೇ ಶರೀರದ ಅವಯವಗಳಲ್ಲಿ ರೋಮಾಂಚನ ಉಂಟಾಗಿ ಮನಸ್ಸಿನಲ್ಲಿ ನವಚೈತನ್ಯ ಮೂಡುತ್ತದೆ. ಪಾಲಕರು ತಮ್ಮ ಮಕ್ಕಳಿಗೆ ಸಂಗೀತವನ್ನ ಕಲಿಸಬೇಕು, ಏಕೆಂದರೆ ಇದರಿಂದ ಮಕ್ಕಳಿಗೆ ಸಂಸ್ಕಾರ ಲಭಿಸುತ್ತದೆ. ವಿನಯ, ಭಕ್ತಿ, ಪ್ರೀತಿ, ತಾಳ್ಮೆ ಜೊತೆಗೆ ಗುರು ಶಿಷ್ಯರ ಭಾವನಾತ್ಮಕ ಪರಂಪರೆ ಬೆಳೆಯುತ್ತದೆ. ಚಂದ್ರಶೇಖರ್ ಹೆಬ್ಬಾಳೆ ಸಂಗೀತದ ಪೋಷಕರಾಗಿ ಸಮಾಜದಲ್ಲಿ ಧನಾತ್ಮಕ ಪರಿವರ್ತನೆಗಾಗಿ ದುಡಿತಿದ್ದಾರೆ. ಅವರ ಕಾರ್ಯ ಇತರರಿಗೆ ಆದರ್ಶಪ್ರಾಯವಾಗಿದೆ ಅಂತ ಚಟ್ನಳ್ಳಿ ತಿಳಿಸಿದ್ದಾರೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬೆಳಗಲೆ ಬೆಳಗಲೆ ಬಸವ ಜ್ಯೋತಿ ಬೆಳಗಲೆ, ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ. ಬೆಳಗಲೆ ಬೆಳಗಲೆ ಬಸವ ಜ್ಯೋತಿ ಬೆಳಗಲೆ, ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ. ನಾನು ಹಮ್ಮನು ಹರಿಯಲಿ, ಎಲ್ಲರಂಬ ಸದ್ಭಾವ ಮೂಡಲಿ. ಬಡ ನಮ್ಮ ಅಜ್ಜಿಯವರು ಶನಿವಾರ ಬಂತಂದ್ರೆ ಆಯ್ತು ರಾತ್ರಿ 1-2 ಗಂಟೆ ಭಜನೆ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ಆನಂದ ಅನಿಸ್ತಿತ್ತು. ಅದು ಒಂದು ಆನಂದ ಉತ್ಸಾಹ ಬೇರೆನೇ ಇರ್ತಿತ್ತು. ಶನಿವಾರ ಆದ ಕೂಡಲೇ ಎಲ್ಲರೂ ತಮ್ಮ ಕಾರ್ಯಕ್ರಮಗಳೆಲ್ಲ ಜಲ್ದಿ ಮುಗಿಸ್ಕೊಂಡು ಒಂದು 10-20 ಜನ ಎಲ್ಲ ಆಜು ಬಾಜುದವ್ರು ಬಂದು ಭಜನೆ ಮಾಡಿ ಫಸ್ಟ್ ಕ್ಲಾಸ್ ಎಲ್ಲರೂ ಭೇಟಿಯಾಗಿ ತಮ್ಮ ಸುಖ ದುಃಖ ಹೇಳ್ಕೊಂಡು ಆರಾಮಾಗಿರ್ತಿತ್ತು.
ಇದು ಎಷ್ಟು ಚಲೋ ಸಂಸ್ಕಾರ ಇತ್ತು ಅಂತಂದ್ರೆ ನಮಗೆ ಗೊತ್ತಿರ್ಲಾರ್ದೇನೆ ನಮ್ಗೆ ಎಲ್ಲ ಸಿಕ್ತಿತ್ತು. ನಮಗ್ ಮನಸ್ಸಿಗೆ ಆನಂದ ಸಿಕ್ತಿತ್ತು, ಮನಸ್ಸು ಶಾಂತ ಆಗ್ತಿತ್ತು, ಒಂದು ಸಂಸ್ಕಾರ ಸಿಕ್ತಿತ್ತು. ಎಲ್ಲರೂ ಒಬ್ಬರೊಬ್ಬರು ಸುಖ ದುಃಖ ಹೇಳ್ತಿದ್ರು, ಒಬ್ಬರಿಗೊಬ್ಬರು ಭೇಟಿ ಆಗ್ತಿದ್ರು. ಒಂದು ರೀತಿಯ ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದು ಸಂಸ್ಕಾರದಿಂದ ನಮಗೆ ಏನೇನು ಗೊತ್ತಿರ್ಲಾರ್ದೇನೆ ಲಾಭಗಳಾಗ್ತಿರ್ತಾವಂತ ನಮಗ ಈಗ ನೋಡಿದ್ರೆ ಅನಿಸ್ತೈತೆ. ಈಗೆಲ್ಲ ಗ್ಲೋಬಲೈಸೇಷನ್ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಎಲ್ಲ ಆಗಿ ಇವೆಲ್ಲ ಒಂದು ರೀತಿ ಮರೆಯಾಗ್ತದೆ. ನಾನು ಮುಂಚೆನೆ ಬಂದಾಗ ಅಲ್ಲಿ ಕುಂತು ಒಂದು ತಾಸು ಭಜನೆ ಕೇಳಿದ್ರೆ ಎಷ್ಟು ಆನಂದ ಆಯ್ತು ಅಂದ್ರೆ ನಮಗೆ ಈ ಸಂಗೀತದ ರಸದೌತಣ ಕೊಟ್ಟಂಗ ಆಯ್ತು ನಮ್ಗೆ ಒಂದು ರೀತಿ. ಬೈದರ್ ನಗರದಲ್ಲಿ ನಿನ್ನೆ ಜಗನ್ನಾಥ ದೇವರ ರಥಯಾತ್ರೆ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ನಗರದ ರಾಂಪುರೆ ಕಾಲೋನಿಯ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ಆರಂಭಗೊಂಡ ರಥಯಾತ್ರೆ BV ಭೂಮರೆಡ್ಡಿ ಕಾಲೇಜ್, ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗವಾನ್ ಮಹಾವೀರ್ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಮೂಲಕ ಚಿಕ್ಪೇಟ್ ರಿಂಗ್ ರೋಡ್ ನಲ್ಲಿರುವಂತಹ ಜಗನ್ನಾಥ ಮಂದಿರದವರೆಗೆ ಸಾಗಿತ್ತು. ಕಿರಿಯರಿಂದ ಹಿರಿಯರವರೆಗೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ತೇರೆಳೆದರು. ಜೈ ಜಗನ್ನಾಥ ಅಂತ ಘೋಷಣೆಯನ್ನ ಹಾಕಿದ್ರು. ಮಾರ್ಗ ಉದ್ದಕ್ಕೂ ಯುವಕ ಯುವತಿಯರು ಮಹಿಳೆಯರು ಭಕ್ತಿಯಿಂದ ಹೆಜ್ಜೆಯನ್ನ ಹಾಕಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಆಷಾಢ ಏಕಾದಶಿಯ ಪ್ರಯುಕ್ತ ಶ್ರೀ ಕ್ಷೇತ್ರ ಪಂಢರಪುರದ ವಿಠ್ಠಲ ರುಕ್ಮಿಣಿ ದೇವರ ದರ್ಶನಕ್ಕಾಗಿ ಭಕ್ತರ ಹರಿವು ಹೆಚ್ಚಾಗುವ ಸಾಧ್ಯತೆಯನ್ನ ಗಮನದಲ್ಲಿಟ್ಟುಕೊಂಡು ಬೀದರ್ ಜಿಲ್ಲೆಯ ಭಕ್ತಾದಿಗಳಿಗಾಗಿ ಭಾರತೀಯ ರೈಲ್ವೆ ಇಲಾಖೆಯು ವಿಶೇಷ ರೈಲು ಸೇವೆಯನ್ನು ಕಲ್ಪಿಸಿದೆ. ಕ್ಷೇತ್ರದ ಭಕ್ತರು ಈ ವಿಶೇಷ ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಸಂಸದ ಸಾಗರ್ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ವಿಶೇಷ ರೈಲು ಜುಲೈ 5ರಂದು ಭಾಲ್ಕಿ ರೈಲ್ವೆ ನಿಲ್ದಾಣಕ್ಕೆ ರಾತ್ರಿ 9:15 ಆಗಮಿಸಿ 9:17 ಹೊರಡಲಿದ್ದು, ನಂತರ ಬೀದರ್ ನಿಲ್ದಾಣಕ್ಕೆ 9:50 ಆಗಮಿಸಿ 9:52 ಪಂಢರಪುರದತ್ತ ಪ್ರಯಾಣ ಮುಂದುವರಿಸುತ್ತದೆ. ರೈಲ್ವೆ ಜುಲೈ 6ರಂದು ಬೆಳಗ್ಗೆ 8:15 ಪಂಢರಪುರ ತಲುಪಲಿದೆ ಎಂದು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಇನ್ನು ಬೀದರ್ ತಾಲೂಕಿನ ಯದ್ಲಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯೆ ಶ್ವೇತಾ ಸ್ವಾಮಿದಾಸ್ ಅವರು PDO ಸುನೀತಾ ಬನ್ನೇರ್ ಅವರ ಮೇಲೆ ಅವಾಚ್ಯ ಶಬ್ದಗಳಲ್ಲಿ ನಿಂದನೆ ಮಾಡಿದ ಆರೋಪ ಮಾಡಿದ್ದಾರೆ. ಸಾಮಾನ್ಯ ಸಭೆಯಲ್ಲಿ 15ನೇ ಹಣಕಾಸು ಯೋಜನೆಯ 45 ಲಕ್ಷ ರೂಪಾಯಿ ವೆಚ್ಚದ ವಿವರ ಕೇಳಿದಾಗ PDO ಅವರು ನೀನು 3rd ಕ್ಲಾಸ್ ಹೆಂಗಸು ಅಂತ ನಿಂದಿಸಿದ್ದಾರೆ ಎಂದಿದ್ದಾರೆ. ನನ್ನೊಬ್ಬಳನ್ನೇ ಅಲ್ಲ, ಎಲ್ಲಾ ಸದಸ್ಯರನ್ನು ಕೂಡ ವೈಯಕ್ತಿಕವಾಗಿ ಅವಮಾನಿಸುತ್ತಾರೆ, ಗೌರವ ಕೊಡುವುದಿಲ್ಲ, ಅಭಿವೃದ್ಧಿ ಕೂಡ ಮಾಡುವುದಿಲ್ಲ. ಅಂತಹ ಅಧಿಕಾರಿಯನ್ನ ಅಮಾನತು ಮಾಡಬೇಕು ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಅಂತ ಶ್ವೇತಾ ಅವರು ತಿಳಿಸಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಂಬುದಾಗಿ ನಾನು ಅವರಿಗೆ ಲೆಕ್ಕ ಕೇಳಿದಾಗ ಅವರು ರೋಷಗೊಂಡು ಏಕವಚನದಲ್ಲಿ ಮಾತನಾಡಿ ಸುಮಾರು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 21 ಜನ ಸದಸ್ಯರಾಗಿರ್ತೇವೆ. ಅದರಲ್ಲಿ 18 ಜನ ಮಹಿಳೆಯ ಸದಸ್ಯರು. ನಮಗೆ ಯಾರಿಗೂ ಮಾನ ಮರ್ಯಾದೆ ಕೊಡ್ತಾ ಇಲ್ಲ. ಅವರು ಎಲ್ರಿಗೂ ಏಕವಚನದಲ್ಲಿ ಮಾತಾಡ್ತಾರೆ, ಅದಲ್ಲದೆ ಅವೆಚ್ಚ ಶಬ್ದಗಳಿಂದ ಮಾತಾಡ್ತಾರೆ. ಯಾಕೆ ಆ ರೀತಿಯಾಗಿ ಮಾತಾಡ್ತಾರೋದು ಅವರಿಗೆ ಗೊತ್ತು. ಹಾಗಾಗಿ ಕೊನೆಯ ಮೀಟಿಂಗ್ ಅಲ್ಲಿ ನನಗೆ ವಿಶೇಷವಾಗಿ ನೀನ್ 3rd ಕ್ಲಾಸ್ ಹೆಂಗ್ಸಿದ್ದಿ ಎಂಬುದಾಗಿ ಮಾತಾಡಿದ್ರು. ಯಾಕೆಂದ್ರೆ ನಾನು ಲೆಕ್ಕ ಕೇಳಿದಕ್ಕೆ, ಅದಕ್ಕೆ ನಾನು 3rd ಕ್ಲಾಸ್ ಹೆಂಗ್ಸ್ ಲೆಕ್ಕ ಕೇಳಿದ್ರೆ ನಾನು 3rd ಕ್ಲಾಸ್ ಹೆಂಗಸು ಇದ್ದೇನೆ ಎಂಬುದಾಗಿ ಅವ್ರು ಮಾತನಾಡಿದ್ದಾರೆ. ಅದಕ್ಕೆ ನನಗೆ ಪ್ರತ್ಯುತ್ತರ ಬೇಕು, ಏನಕ್ಕೆ ಅವ್ರು ಆ ರೀತಿ ಆಡಿದ್ರು ಅಂತ. ಹಾಗಾಗಿ ಮಾಹಿತಿಗಳು ಕೂಡ ನನಗೆ ಬೇಕು. ನಾನು ವೈಯಕ್ತಿಕವಾಗಿ ಅವ್ರು ಬರ್ತಾ ಇದ್ದಾರೆ, ಎಲ್ರಿಗೂ ನನಗೊಬ್ಬಳಿಗೆ ಅಂತಲ್ಲ. ಇನ್ನು ಜನವಾಡ ಗ್ರಾಮದ ನಾಡ ಕಚೇರಿಯ ಆವರಣದಲ್ಲಿ ನಾಳೆ ಬೆಳಗ್ಗೆ 10:30 ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜಂಟಿ ಉಪಸ್ಥಿತಿಯಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ. ಆದ ಕಾರಣ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಸಮಯದ ಮುಂಚಿತವಾಗಿ ಬೆಳಗ್ಗೆ 10 ಗಂಟೆಯಿಂದ ತಮ್ಮ ಸಿಬ್ಬಂದಿಯೊಂದಿಗೆ ಹಾಜರಿದ್ದು ಬಂದಿರುವಂತಹ ಅಹವಾಲುಗಳನ್ನು ಸ್ವೀಕರಿಸಲು ಸೂಚನೆಯನ್ನ ನೀಡಿದ್ದಾರೆ.
ಇವಾಗಿದ್ವು ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.